ಟವರ್ನ ಕಾರ್ಯದಕ್ಷತೆಯನ್ನು ಪರಿಣಾಮಕಾರಿಯಾಗಿ ಹೆಚ್ಚಿಸಲಿಕ್ಕೆ BSNL ಗ್ರಾಹಕರ ಹಿತರಕ್ಷಣೆಗೆ ಸಂಬಂಧಪಟ್ಟಂತೆ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಿಕ್ಕೆ ಇವತ್ತು BSNL ಮುಖ್ಯ ಕಚೇರಿಗೆ ನಾನು ಬಂದಿದ್ದೆ. ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಕೂಡ ಶ್ರಮವಹಿಸಿ ದುಡಿದ್ದೇವೆ BSNL ಏಳಿಗೆಗೋಸ್ಕರ ಮತ್ತು ಅದರ ಸಂಪರ್ಕಕ್ಕೋಸ್ಕರ ಅನ್ನುವಂಥ ವಿಶ್ವಾಸದ ಮಾತನ್ನು ಹೇಳಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ಮೊದಲು 196 ಟವರ್ಗಳಿತ್ತು BSNL ಟವರ್. ನಂತರ ಇತ್ತೀಚೆಗೆ 39 ಹೊಸದಾಗಿ ಮಂಜೂರಾಗಿದೆ, 4G ಟವರ್ ಮಂಜೂರಾಗಿದೆ. ಆ 4G ಟವರಲ್ಲಿ 30ಕ್ಕೆ ಸಂಪರ್ಕವನ್ನು ಕೊಡಲಾಗಿದೆ 39ರಲ್ಲಿ, ಮತ್ತು 9 ಈಗ ಪ್ರಗತಿಯಲ್ಲಿದೆ. 196ರಲ್ಲಿ 115 3Gಯಿಂದ 4Gಗೆ ಪರಿವರ್ತನೆ ಆಗಿದೆ. 196ರಲ್ಲಿ 115 4Gಗೆ ಪರಿವರ್ತನೆ ಆಗಿದೆ. 81 ಬೇರೆ ಬೇರೆ ಮೆಟೀರಿಯಲ್ಸ್ಗಳು ಬರಬೇಕು ಅನ್ನೋ ಕಾರಣಕ್ಕೆ ಉಪಕರಣಗಳು ಬಂದ ನಂತರ ಒಂದು 2-3 ತಿಂಗಳಲ್ಲಿ ಈ 81 ಕೂಡ 4G ಆಗಿ ಪರಿವರ್ತನೆ ಆಗಿದೆ. ಒಟ್ಟಾರೆ ಸುಮಾರು 235 ಟವರ್ಗಳು ಸೇವೆಗೆ ಲಭ್ಯವಿವೆ. ಈಗ ಸುಮಾರು ಇನ್ನೂ ನಮಗೊಂದು 200ರಿಂದ 250 ಟವರ್ಗಳ ಬೇಡಿಕೆ ಇದೆ. ಆ ಹಿನ್ನೆಲೆಯಲ್ಲಿ 15ನೇ ತಾರೀಕಿನೊಳಗೆ ಎಲ್ಲ JTU ಮತ್ತು ನಮ್ಮ ನಾಮನಿರ್ದೇಶಿತ ಸದಸ್ಯರು ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಸುಮಾರು 200ರಿಂದ 250 ಹೊಸ ಬೇಡಿಕೆಯನ್ನು ಕೊಡ್ತಾ ಇದ್ದೇವೆ. ನಮಗೆ ಮೊದಲು ಬ್ಯಾಟ್ರಿ ಸಮಸ್ಯೆಗಳಿತ್ತು, ಈಗ ಬಹುತೇಕ ಬ್ಯಾಟ್ರಿ ಸಮಸ್ಯೆಗಳು ಮುಗಿದಿವೆ. ಜನರೇಟ್ರು ಹಾಳಾಗಿದೆ ಅಂತ ಇತ್ತು, ಅದು ಕೂಡ 90% ಜನರೇಟರ್ಗಳು ಪ್ರಗತಿಯಲ್ಲಿ ಇದೆ. ಹೊಸದಾಗಿ ಬಂದಿರುವಂಥ 4G ಟವರ್ಗಳಿಗೆ ಅಲ್ಲೇ ಸೋಲಾರ್ ಸಿಸ್ಟಮ್ಸ್ ಕೂಡ ಇರೋದ್ರಿಂದ ಒಂದಷ್ಟು ನಮಗೆ ಇದರಿಂದ ಅನುಕೂಲ ಆಗುತ್ತೆ. ಆದರೆ ಈ ಖಾಸಗಿಯವರಿಗೆ ಸ್ಪರ್ಧೆ ಕೊಡುವ ಬರದಲ್ಲಿ ನೆಟ್ವರ್ಕಿನ ಸಮಸ್ಯೆ ಇದ್ದದ್ದು ಹೌದು, ನಾನು ಅಲ್ಲ ಅಂತ ಹೇಳ್ತಾ ಇಲ್ಲ. ಇದರ ಟವರನ್ನು ಇನ್ನು ಸುಮಾರು 200 ಟವರನ್ನು ಮತ್ತೆ ಜಾಸ್ತಿ ಮಾಡಲಿಕ್ಕೆ ಬೇಕಾದ ಯೋಜನೆಯನ್ನು ರೂಪಿಸ್ತೇವೆ. ಇಂಟರ್ನೆಟ್ಗಳಿಗೆ ಮತ್ತು ಬೇರೆ ಬೇರೆ BSNL ಸೇವೆಗಳನ್ನು ಹೆಚ್ಚು ಮಾಡೋದು ನಮ್ಮ ಮುಂದಿನ ಯೋಜನೆಯಾಗಿದೆ. ಇವತ್ತು ಏಪ್ರಿಲ್ 9ನೇ ತಾರೀಕು ಮೀಟಿಂಗ್ ಕರೆದಿದ್ದೇನೆ. ಬರುವ ಮೇ 10ನೇ ತಾರೀಕಿನ ಆಸುಪಾಸಲ್ಲಿ ಮತ್ತೆ ಪುನಃ ಮೀಟಿಂಗ್ ಕರೆದುಕೊಳ್ತೇವೆ ಅಂತ ಹೇಳಿದ್ದೆವು. ರಾಜ್ಯ ಮಟ್ಟದ ಕೇಂದ್ರ ಮಟ್ಟದ BSNL ಅಧಿಕಾರಿಗಳು ನಮ್ಮ ಸಹಕಾರ ಕೊಡ್ತಾ ಇದ್ದಾರೆ. ಕೇಂದ್ರ ಸಚಿವರು ನಮಗೆ ಹೊಸದಾಗಿ ತುಂಬ ಟವರ್ಗಳನ್ನು ಮಂಜೂರು ಮಾಡಿದ್ದಾರೆ ಮತ್ತು ಅಗತ್ಯ ಸೇವೆಗಳನ್ನು ಕೊಡ್ತಾ ಇದ್ದಾರೆ. ನನಗನ್ಸುತ್ತೆ ನಾವೆಲ್ಲ ಶ್ರಮವಹಿಸಿ ದುಡಿದ್ರೆ, ನಮ್ಮ JTUಗಳು, ನಮ್ಮ ನಾಮನಿರ್ದೇಶಿತ ಸದಸ್ಯರು, ನಮ್ಮ AGMಗಳು, ನಮ್ಮ GMಗಳೆಲ್ಲ ಒಟ್ಟಾಗಿ ದುಡಿದ್ರೆ ಉಡುಪಿ ಜಿಲ್ಲೆಯನ್ನು ಮಾದರಿಯಾಗಿ ನಾವು BSNL ಟವರಿಗೆ ಒಂದು ಉತ್ತಮ ಸೇವೆ ಕೊಡುವಂಥ ಜಿಲ್ಲೆಯಾಗಿ ಮಾಡ್ಬೋದು ಅಂತ ನನಗನ್ಸುತ್ತೆ. ಯಾರ್ಯಾರು ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿದ್ದೇವೆ. ನನಗನ್ಸುತ್ತೆ BSNL ಟವರು ಅತ್ಯುತ್ತಮವಾಗಿ ಕೆಲಸ ಮಾಡುವಂಥ ಒಂದು ಗ್ರಾಹಕರ ದೂರ ಸಂಪರ್ಕ ವ್ಯವಸ್ಥೆಯಾಗಿ ಮಾರ್ಪಡುತ್ತದೆ ಅಂತ ನನ್ನ ಭಾವನೆ.